ನಮಸ್ತೆ. ಸಾಗರದ ಸುತ್ತಮುತ್ತ ಪ್ರವಾಸಿ ತಾಣಗಳನ್ನು ನೋಡೋದಕ್ಕೆ ನೀವು ನಿಮ್ಮ ಊರಿಂದ ವಾಹನವನ್ನು ತರಬೇಕಿದ್ದರೆ ಆರಾಮಾಗಿ ಸ್ಲೀಪರ್ ಕೋಚ್, ಟ್ರೈನ್ ಅಥವಾ ಬಸ್ಗೆ ನೀವು ಸಾಗರಕ್ಕೆ ಬಂದರೆ ಸಾಗರದಿಂದ ಕದಳಿವನದ ಕಡೆಯಿಂದ ನಿಮಗೆ ವಾಹನದ ಸೌಲಭ್ಯವಿರುತ್ತದೆ. ಸಾಗರದಿಂದ ಕೇವಲ 7 ನಿಮಿಷಕ್ಕೆ ನೀವು ಕದಳಿವನಕ್ಕೆ ಬರ್ತೀರಾ. ಇಲ್ಲಿ ನಿಮಗೆ ಬಿಸಿ ಬಿಸಿಯಾದ ಕಾಫಿ, ಟೀ, ಬಿಸ್ಕೆಟ್ನ ವ್ಯವಸ್ಥೆ ರೆಡಿ ಇರುತ್ತೆ. ನಂತರ ರೂಮ್ನ ವ್ಯವಸ್ಥೆ ಕೂಡ ರೆಡಿ ಇರುತ್ತೆ. ನೀವು ಫ್ರೆಶ್ ಅಪ್ ಆದಮೇಲೆ ಕದಳಿವನದಲ್ಲಿ ಹಳ್ಳಿ ಮನೆಯಲ್ಲಿ ತಯಾರಿಸಿದ ಬಿಸಿ ಬಿಸಿಯಾದ ತಿಂಡಿ ಕೂಡ ನಿಮಗೆ ರೆಡಿ ಇರುತ್ತೆ. ತಿಂಡಿ ತಿಂದ ಮೇಲೆ ನೀವು ಸೈಟ್ ಸೀಯಿಂಗಿಗೆ ವಾಹನದಲ್ಲಿ ಹೋಗ್ತೀರಾ. ಸುಮಾರು 4 ರಿಂದ 5 ಪ್ಲೇಸಸ್ಗಳನ್ನು ನೀವು ಒಂದು ದಿನಕ್ಕೆ ನೀವು ನೋಡ್ಬೋದು. ಜೋಗ, ಸಿಗಂದೂರು, ವರದಹಳ್ಳಿ, ಇಕ್ಕೇರಿ, ಬಳೆ ಪದ್ಮಾವತಿ, ಕೆಳದಿ, ಭೀಮೇಶ್ವರ. ಸೈಟ್ ಸೀಯಿಂಗ್ನಲ್ಲಿ ನಿಮಗೆ ಕಾಫಿ, ಟೀ, ಸ್ನ್ಯಾಕ್ಸ್ನ ವ್ಯವಸ್ಥೆ ಕೂಡ ಇರ್ತದೆ. ಪ್ಲೇಸ್ ನೋಡಿ ಮುಗಿದ ನಂತರ ಸಂಜೆ ಕದಳಿವನಕ್ಕೆ ಬರ್ತೀರಾ. ಇಲ್ಲಿ ಅನ್ಲಿಮಿಟೆಡ್ ಚಾಟ್ಸ್ ಮತ್ತು ಕ್ಯಾಂಡಲ್ ಡಿನ್ನರ್ನ ಜೊತೆಗೆ ಸ್ವಲ್ಪ ಮನರಂಜನೆ ಕೂಡ ನಿಮಗೆ ಇರ್ತದೆ. ಅದರ ಮುಗಿಸ್ಕೊಂಡು ನೀವು ಕದಳಿವನದಲ್ಲಿ ಸ್ಟೇ ಆದರೆ ಆಗ್ಬೋದು, ಇಲ್ಲ ನೀವು ನಿಮ್ಮ ಊರಿಗೆ ಹೋಗಲಿಕ್ಕೆ ಬಸ್ ಅಥವಾ ಟ್ರೈನ್ ವ್ಯವಸ್ಥೆ ಇದ್ದರೆ ಅಲ್ಲಿಗೆ ಡ್ರಾಪ್ ಮಾಡುವಂಥ ವ್ಯವಸ್ಥೆಯನ್ನು ಕದಳಿವನದ ಕಡೆಯಿಂದ ಮಾಡಲಾಗುತ್ತೆ. ನಿಮಗೆ ಉತ್ತಮವಾದ ಡ್ರೈವರ್ನ ವ್ಯವಸ್ಥೆ ಇರ್ತದೆ. ಜೊತೆಗೆ ಒಂದೇ ಪೇಮೆಂಟ್, ಒಂದೇ ಅಮೌಂಟಿಗೆ ನಿಮಗೆ ಬೆಳಗಿನ ತಿಂಡಿ ಇರ್ಬೋದು, ಡಿನ್ನರ್ ಇರ್ಬೋದು, ಸೈಟ್ ಸೀಯಿಂಗ್ ಪ್ಲೇಸಸ್ ಇರ್ಬೋದು, ಚಾಟ್ಸು, ಸ್ನ್ಯಾಕ್ಸ್ ಇರ್ಬೋದು, ವಾಟರ್, ಪ್ರತಿಯೊಂದು ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿ ಇರ್ತದೆ. ಇಲ್ಲಿ ನೀವು ತುಂಬ ಆರಾಮಾಗಿ ಪ್ಲೇಸ್ಗಳನ್ನು ನೋಡ್ತೀರಾ. ಯಾಕೆ ಅಂತಂದರೆ ಎಲ್ಲಿ ಕಾಫಿ ಕುಡಿಲಿಕ್ಕೆ ವೆಹಿಕಲ್ ನಿಲ್ಲಿಸಬೇಕು, ಎಲ್ಲಿ ಹೋಟ್ಲು ನೋಡಬೇಕು, ಯಾವ ಹೋಟ್ಲಿಗೆ ಹೋಗಬೇಕು, ಎಲ್ಲಿ ತಿಂಡಿ, ಎಲ್ಲಿಗೆ ರಾತ್ರಿ ಊಟ ಮಾಡಬೇಕು, ಈ ಥರ ಯಾವುದೇ ಥರದ್ದು ನಿಮಗೆ ಯೋಚನೆ ಇರೋದಿಲ್ಲ. ಟೈಮ್ಗೆ ಸರಿಯಾಗಿ ಕದಳಿವನ ಕಡೆಯಿಂದ ನಿಮಗೆ ಸ್ನ್ಯಾಕ್ಸು, ಕಾಫಿ ಅಥವಾ ಚಾಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಕೆಲವು ವರ್ಷದಿಂದ ಪ್ರವಾಸಿಗರಿಗೆ ಕದಳಿವನವು ಕಡಿಮೆ ಬೆಲೆಗೆ ಉತ್ತಮವಾದ ಸರ್ವಿಸನ್ನು ಕೊಡುವ ಉದ್ದೇಶದಿಂದ ಈ ಒಂದು ಸರ್ವಿಸನ್ನು ನೀಡುತ್ತಾ ಬಂದಿರುತ್ತದೆ. ಈಗಾಗಲೇ ಸಾವಿರಾರು ಪ್ರವಾಸಿಗರು ಕದಳಿವನದ ಹಳ್ಳಿಯ ಊಟ, ತಿಂಡಿ, ಮನರಂಜನೆಯನ್ನು ಪಡೆದು ಖುಷಿಯಾಗಿರುತ್ತಾರೆ. ಕೂಡ ಸಾಗರದ ಸುತ್ತ ಪ್ರವಾಸಿ ತಾಣಗಳನ್ನು ನೋಡುವುದರ ಜೊತೆಗೆ ಕದಳಿವನದ ಹಳ್ಳಿಯ ಸೊಬಗನ್ನು ಸವಿಯಲು ಬನ್ನಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸಿ. ಧನ್ಯವಾದಗಳು.